ಇನ್ನು ನಮಗೆಲ್ಲರಿಗೂ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು ಸಮಾಜ. ಈಗಿನ ಸಮಾಜದಲ್ಲಿ ಅವರ ಮಾತುಗಳು ಬಹಳ ಜೋಪಾಸನೆಯನ್ನು ಮಾಡಬೇಕಾಗ್ಯದ. ನಾವು ಈಗೆಲ್ಲ ಹೇಗೆ ಮಾಡ್ತೀವಿ ನೋಡ್ರಿ, ಆರೋಗ್ಯ ಕೆಟ್ಟ ಬಳಿಕ ಉಪಚಾರ ಮಾಡಲಿಕ್ಕೆ ಡಾಕ್ಟ್ರ್ ಅದಾರ ಮತ್ತು ಎಲ್ಲ ವ್ಯವಸ್ಥೆ ಅದ. ಆದರೆ ಆರೋಗ್ಯ ಕೆಡೋಕ್ಕಿಂತ ಮುಂಚೆನೇ ನಾವು ಹೆಂಗಿರಬೇಕು ಅನ್ನೋದನ್ನು ಹೇಳುವವರು ಕಡಿಮೆ ಇರ್ತಾರೆ. ಜಗಳ ಆದ ಬಳಿಕ ಪೊಲೀಸರು ಬರ್ತಾರೆ. ಆ ಬಳಿಕ ಅವುಗಳನ್ನು ಬಗೆಹರಿಸಲಿಕ್ಕೆ ಕೋರ್ಟ್ ಕಚೇರಿಗಳದಾವೆ. ಅವರಿಗೆ ನಾವೆಲ್ಲ ಎಷ್ಟು ಮಹತ್ವ ಕೊಡ್ತೇವೆ. ಜಗಳ ಆದ ಬಳಿಕ, ವಿವಾದ ಆದ ಬಳಿಕ ಅವರೆಲ್ಲರೂ ಬರ್ತಾರೆ. ಆದರೆ ಮೊದಲನೇ ವಿವಾದ ಆಗಬಾರ್ದು, ಅಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಅದಕ್ಕೆ ಕೆಲಸ ನಡೆಯುವುದಿಲ್ಲ. ಇದು ದುರ್ದೈವದ ಸಂಗತಿ. ಮೊದಲು ಹಾಗೆ ಆಗಬೇಕಾಗಿತ್ತು ಅಂದ್ರೆ ನಾವು ಮಹಾತ್ಮರ ಮಾತುಗಳನ್ನು ಕೇಳಬೇಕಾಗ್ತದೆ. ಬಸವಣ್ಣವರು ಹೇಳ್ತಾರೆ, ನಾವು ಏನು ಮಾಡಬೇಕಾಗೈತಿ ಅಂದ್ರೆ, ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ, ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುದ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಇದು ಒಂದು ಸಣ್ಣ ವಚನ ಅವ್ರದ್ದು. ಸಂಸಾರ ಅನ್ನುವಂಥದ್ದು ಗಾಳಿಯ ಸೊಡರಿದ್ದಂಗದ. ಸಂಸಾರ ಅನ್ನುವಂಥದ್ದು ಗಾಳಿಯ ಸೊಡರ ಇದ್ದಂಗದ. ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ, ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುದ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಸಂಸಾರ ಇದು ಹೆಂಗೈತಿ ಅನ್ನೋದನ್ನು ಮೊದಲು ಹೇಳ್ತಾರೆ. ಸಂಸಾರ ಅನ್ನೋದು ಗಾಳಿಗಿಟ್ಟು ದೀಪ ಇದ್ದಂಗದ. ಯಾವಾಗ ಆರ್ತದ ಹೇಳಕ್ಕನೇ ಬರೋದಿಲ್ಲ. ಇಲ್ಲಿ ನೋಡ್ರಿ, ನಮ್ಮ ದಿನಾಲು ದೀಪ ಇಡ್ತಾರೆ ಇಲ್ಲೊಬ್ಬರು. ಇದು ಮಾತ್ರ ದಿನಾಲು ಕಾರ್ಯಕ್ರಮ ಮುಗಿತನ ಇರ್ತದೆ. ಆದರೆ ನಮ್ಮ ದೀಪಗಳು ಯಾವಾಗ ಆರ್ತಾವ ಅಂತ ಹೇಳಕ್ಕನೇ ಬರೋದಿಲ್ಲ. ಮೊನ್ನೆ ಕೆಲ ದಿವಸಗಳ ಹಿಂದೆ ಗುಜರಾತದಲ್ಲಿ ಒಂದು ವಿಮಾನ ಅಪಘಾತ ಆಯಿತು. 242 ಜನ ಪ್ರಯಾಣಿಕರಿದ್ದರು. ಅದು ಗುಜರಾತದಿಂದ ಇಂಗ್ಲೆಂಡಿಗೆ ಹೊರಟಿತ್ತು. ಎಲ್ಲ ತಪಾಸಣೆ ಮಾಡಿದ್ರು. ಎಲ್ಲ ಓಕೆ ಅಂತ ಹೇಳಿದ ಬಳಿಕ ಟೇಕಪ್ ಆಯಿತು. ಬರೀ ಒಂದು ನಿಮಿಷ ಆಕಾಶದಲ್ಲಿ ಹಾರ್ಯದ, ಬ್ಲಾಸ್ಟ್ ಆಯಿತು. 241 ಜನ ತೀರ್ಕೊಂಡ್ರು. ನೋಡ್ರಿ, ಎಲ್ಲ ಚೆಕ್ ಮಾಡಿದ್ರು. ಏನು ಹೋಗ್ಯದ ಈಗಾಗಲೇ 1,000 ಕಿಲೋಮೀಟ್ರ್ ದೂರ. ಅದರಲ್ಲಿ ದೋಷಗಳ ಕಂಡು ಅದಕ್ಕದು ಅಪಘಾತ ಆಯಿತು ಅಂತ ಹಿಂಗೇನಿಲ್ಲ. ಮತ್ತು ಬರೀ ಒಂದು ನಿಮಿಷ ಅದರ ರಿಪೋರ್ಟ್ ಬಂದ ಬಳಿಕ ಆ ರಿಪೋರ್ಟದಲ್ಲಿ ಏನು ಬಂತು, ಅದರ 2 ಇಂಜನ್ ಬಂದಾಗಿದ್ದು ಅಂತ ಚಾಲೂ ಮಾಡಿದ್ರು ಅವರು ಪೈಲಟ್ಗಳು.
ಅದು ಚಲೋ ಆದ ಬಳಿಕ ಇಂಜನ್ಗಳು ಚಲೋ ಆದ ಬಳಿಕ ಅದು ಕೆಲಸ ಮಾಡಬೇಕಾದ್ರೆ 10 ಸೆಕೆಂಡ್ ಬೇಕಾಗಿತ್ತಂತ. ಆದರೆ ಅವರಿಗೆ ಆ 10 ಸೆಕೆಂಡ್ ಸಹಿತ ಸಿಗಲಿಲ್ಲ. ನೋಡ್ರಿ ಹೇಗಿರಬೇಕು. 10 ಸೆಕೆಂಡ್ ಸಿಕ್ಕಿತ್ತಂದ್ರೆ ಅವ್ರಿಗೆ ಏನೂ ಆಗ್ತಿರಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ 10 ಸೆಕೆಂಡ ಎಷ್ಟು ಬಲಿಷ್ಠ ಅದ. ಕಾಲ ಅದಕ್ಕೆ ಬಹಳ ಬಲವಾನದ. ಅದು 1 ಸೆಕೆಂಡ್ ಅಂದರೆ ಅದಕ್ಕೆ ಬಹಳ ದೊಡ್ಡದಾಯಿತು. ನಾವೆಲ್ಲ 100 ವರ್ಷ 200 ವರ್ಷ ಅಂತೀವಲ್ಲ, ಸೆಕೆಂಡ್ ಅದಕ್ಕೆ ಕಾಲಿಗೆ. ಬರೀ 10 ಸೆಕೆಂಡದೊಳಗೆ 241 ಜನ ಹೋದ್ರು ಬರೀ ಒಂದು 10 ಸೆಕೆಂಡ್ದಾಗ. ಅದು ಅಲ್ಲಿ ತಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಅದು 1,00,000 ಲೀಟ್ರ್ ಪೆಟ್ರೋಲ್ ಅದ. ನೋಡ್ರಿ ಹೇಗಿರ್ತದೆ. ಇನ್ನು ಮತ್ತು ಎಲ್ಲರೂ ಹೋದರು ಅಂತಿಲ್ಲ, ಅದರೊಳಗೆ ಒಬ್ಬ ಮನುಷ್ಯ ಉಳಿದು ಬಂದ. ಬರೀ ಹೀಗೆ 1 ಲೀಟ್ರ್ ಪೆಟ್ರೋಲ್ ಮೈ ಮೇಲೆ ಗೊಜ್ಜಿರ ಬೆಂಕಿ ಬಿದ್ದರೆ ಮನುಷ್ಯ ಉಳಿಯೋದಿಲ್ಲ. 1,00,000 ಲೀಟ್ರ್ ಪೆಟ್ರೋಲ್ ಅದ. ಅಷ್ಟಕ್ಕೆಲ್ಲದಕ್ಕೂ ಬೆಂಕಿ ಹತ್ಯದ. ಅದರೊಳಗಿಂದ ಇವು ಬಂದ. ಅವನದು ಬತ್ತಿ ದೀಪ ಆರಿಲ್ಲ ಇನ್ನೂ, ಅದಕ್ಕೆ ಬಂದ. ಅವರೆಲ್ಲರೂ ಅಷ್ಟೆಲ್ಲ ತಪಾಸಣೆ ಮಾಡಿ ಕುಳಿತರು ಹೋದರು. ಅದಕ್ಕೆ ಅವ್ರು ಏನು ಹೇಳಿದರು? ಸಂಸಾರವೆಂಬುದೊಂದು ಗಾಳಿಯ ಸೊಡರ. ಸೊಡರ ಅಂದರೆ ದೀಪ. ಯಾವುದು ಸೊಡರ ಅಂದರೆ ಗಾಳಿಗಿಟ್ಟ ದೀಪ ಇದು ಸಂಸಾರ ಅನ್ನೋದು. ಏನಾಗ್ತದಂತ ಹೇಳೋಕ್ಕಾಗಂಗಿಲ್ಲ. ಅಲ್ಲಿ ನಾವು ಉತ್ತರಾಖಂಡಕ್ಕೆ ಹೋಗಿದ್ದೀವಿ, ಒಂದು ಹಳ್ಳಿ ನೋಡಕ್ಕೆ ಹೋಗಿದ್ದೀವಿ. ಆ ಹಳ್ಳಿ ಒಂದು 10 ನಿಮಿಷದಾಗ ಎಲ್ಲ ಮುಚ್ಚಿ ಹೋಗಿಬಿಟ್ಟಿತ್ತು. ಆ ಹಳ್ಳಿಯರೇ ಹೆಂಗದ ಅಂತ ಹೋಗಿ ನೋಡ್ಲಿಕ್ಕೆ ಹೋಗಿದ್ದೀವಿ. ಅದು ಎತ್ತರ ಬೆಟ್ಟ, ಮ್ಯಾಲಿಂದ ಎಲ್ಲ ಮಳೆಯಾಗಿ ಬೆಟ್ಟನೇ ಕತ್ತರಿಸಿ ಬಿದ್ದದ. 10 ನಿಮಿಷದಲ್ಲಿ ಒಂದು ಸಣ್ಣ ಊರೆಲ್ಲ ಮಣ್ಣು ಪಾಲಾಗಿ ಹೋಯಿತು. ಬರೀ ಹೀಗೆ ಕರಿಬೇಕಂತಂದ್ರು ಆ ಹಳ್ಳಿ ಎದುರುಗಡೆನೇ ಇನ್ನೊಂದು ಹಳ್ಳಿ ಅದ, ಅವ್ರದ್ದು ಸಮೀಪ ಹಳ್ಳಿ. ಅವರು ಬಂದು ಇವರಿಗೆ ಸಹಾಯ ಮಾಡಬೇಕು ಅನ್ನೋದ್ರೊಳಗಾಗನೇ ಪೂರ್ತಿ ಹಳ್ಳೆಲ್ಲ ಮುಚ್ಚಿ ಹೋಯ್ತು. ಹೀಗದ ಅಲ್ಲ ಈ ಜೀವನ ಇದು. ಅದಕ್ಕೆ ಇದಕ್ಕೆ ಗಾಳಿಗಿಟ್ಟ ದೀಪ ಅಂತ ಕರೆದ್ರು. ಏನು ನಮ್ಮ ಹತ್ತಿರ ಎಲ್ಲ ಇದ್ದರೂ ಸಹಿತ ಯಾರೂ ನಮ್ಮನ್ನು ಅವಾಗ ಕಾಪಾಡೋದನ್ನೇ ಇಲ್ಲ. ಪಂಜಾಬದಲ್ಲಿ ಮೊನ್ನೆ ಪ್ರವಾಹ ಬಂತು. ನಮ್ಮಲ್ಲಿ ಇಲ್ಲಿ ಹೇಗೆ ಮಹಾರಾಷ್ಟ್ರದಲ್ಲಿ ಭೀಮಾ ನದಿ ಸಮೀಪ ಬಂದಿತ್ತಲ್ಲ, ಹಂಗೆ ಪಂಜಾಬ್ದಾಗ ಬಂದಿತ್ತು. ಒಬ್ಬ ಶ್ರೀಮಂತ ಮನುಷ್ಯ, ಆತ ಎಲ್ಲ ರೊಕ್ಕ ರೂಪಾಯಿ, ATM ಕಾರ್ಡ, ರುಪಿ ಕಾರ್ಡ, ಪ್ಯಾನ್ ಕಾರ್ಡ, ಆಧಾರ್ ಕಾರ್ಡ ಎಲ್ಲ ತೊಗೊಂಡು ಕಿಸೆ ಹಾಕ್ಕೊಂಡು ಹೊಂಟಾನ. ಪ್ರವಾಸಕ್ಕೆ ಹೋಗ್ಯಾನ. ಅದು ಪ್ರವಾಹ ಬಂದದ, ಅದರ ಕೊಚ್ಕೊಂಡು ಹೋಗ್ಯಾನ. ಪೇಪರ್ದಲ್ಲಿ ಬಂದಿತ್ತು ಆ ಘಟನೆ. ಆತಂದು ಶವ ಬೇಗ ಸಿಗಲಿಲ್ಲ. ಕೆಲ ದಿವಸಗಳ ನಂತರ ಆತಂದು ಶವ ಸಿಕ್ತು. ಎಲ್ಲ ಶರೀರೆಲ್ಲ ನಾಶಾಗಿ ಹೋಗಿತ್ತು. ಆದರೆ ಇವೆಲ್ಲ ಕಾರ್ಡ್ಗಳು ಬಿದ್ದಿದ್ದು ಅಲ್ಲೇ. ರುಪಿ ಕಾರ್ಡ, ಪ್ಯಾನ್ ಕಾರ್ಡ ಎಲ್ಲ ಇಟ್ಕೊಂಡು ಕೂತಾನ. ಅವಾಗ ಈ ಮನುಷ್ಯರು ನೋಡಿದ್ರಲ್ಲ, ನಾವೆಲ್ಲ ಎಷ್ಟು ಸೇಫ್ಟಿ ಇಡಬೇಕಂತ ಮಾಡೇವಿ. ಅದರೊಳಗೆ ಇಟ್ಟರೆ ನಮ್ಮದು ಸಂಪತ್ತು ಸ್ಥಿರವಾಗಿ ಉಳಿತೈತಿ ಅಂತ ನಾವು ಮಾಡ್ಕೊಂಡೇವಿ. ಎಲ್ಲ ಕಾರ್ಡ್ಗಳದಾವು, ಇವನ ಹೋಗ್ಯಾನ ತೊಗೊಂಡು ಏನು ಮಾಡೋದು ಕಾರ್ಡ. ಈ ಜೀವನ ಅದಲ್ಲ ಇದು. ಇದು ಇಟ್ಟಿರುವಂಥ ಒಂದು ದೀಪ. ಇದನ್ನು ನೀನು ಮೆಚ್ಚಬೇಡ ಬಹಳಷ್ಟ ಅಂತ. ಮತ್ತು ಇದು ನಮಗೆ ಅಷ್ಟೇ ಬರ್ತದಂತಲ್ಲ, ಎಲ್ಲರ ಜೀವನದಾಗೂ ಹಿಂಗೆ ಇರ್ತದೆ. ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ ಹೀಗೆ ಆಗಬಾರ್ದು ಅಂಥೇಳಿ, ಆದರೂ ಆಗುವುದೇ ಅದು. ರಾಮ ಅವನು ಮದುವೆ ಆದ, ಸೀತಾ ರಾಮ ಇಬ್ಬರದು ಮದುವೆ ಆಯಿತು.
ಅವರು ಮುಹೂರ್ತ ತೆಗೆದಿಸೇ ಮದುವೆ ಮಾಡಿಕೊಂಡಿದ್ದರು. ಮತ್ತು ಅವರು ಮದುವೆ ಮಾಡುವಂಥ ಗುರುಗಳು ಪುರೋಹಿತರು ವಸಿಷ್ಠರು, ಬಹಳ ದೊಡ್ಡ ಬ್ರಹ್ಮರ್ಷಿಗಳು. ವಿಶ್ವಾಮಿತ್ರನು ಅವರಿಗೆಲ್ಲ ಶಕ್ತಿಯನ್ನು ಕೊಟ್ಟಿದ್ದ. ನೋಡ್ರಿ, ಎಲ್ಲ ಮಾಡಿ ಮದುವೆ ಮಾಡಿದ್ರೂ ಆ ಹೆಣ್ಮಗಳಿಗೆ ಮದುವೆ ಆಗಿ ಮನೆಗೆ ಗಂಡನ ಮನೆಗೆ ಬಂದ ತಕ್ಷಣ 14 ವರ್ಷ ವನವಾಸಕ್ಕೆ ಹೋಗೋದು ಬಂತು. ಇದರ ಅರ್ಥ ನಾವೆಲ್ಲ ನೋಡಬಾರ್ದಂತಲ್ಲ, ಇದು ಗೊತ್ತಿರಬೇಕು. ಏನೇ ಮಾಡಿದರೂ, ನಾವು ಏನೇ ಇದ್ದರೂ ಈ ಜೀವನದಾಗ ಇಂಥವು ಘಟನೆಗಳು, ಇಂಥ ಪ್ರಸಂಗಗಳು ಬಂದೇ ಬರ್ತಾವೆ. ಯಾಕಂದರೆ ಇದು ಗಾಳಿಗಿಟ್ಟು ದೀಪ ಇದ್ದಂಗೆ. ಇಲ್ಲಿ ಯಾವುದೂ ಸ್ಥಿರವಾಗಿಲ್ಲ. ಈಗಿದ್ದಂಗನೇ ಯಾವಾಗಲೂ ಇರ್ತದಂತಿಲ್ಲ. ನಾವು ಏನೇ ತಾಲೀಮ ಮಾಡೋಣ, ನಾವೆಲ್ಲ ಎಷ್ಟು ತಿಳ್ಕೊಳ್ಬೇಕಂತ ಮಾಡ್ತೀವಿ, ಏನೇನೋ ಕಸರತ್ತು ಮಾಡ್ತೀವಿ, ಶರೀರ ಹಿಂಗೆ ಉಳಿಬೇಕಂಥೇಳಿ ಎಲ್ಲ ಔಷಧ ಉಪಚಾರ ತೊಗೋತೀವಿ. ಈಗ ಹೆಂಗದ ಹಿಂಗೆ ಇರಬೇಕು. ಅದು ಶರೀರ ಹೇಳ್ತದ, ನೀ ತೆಗೆದುಕೊಳ್ಳುವಂಥ ಔಷಧನ ಇನ್ನು ಶಾಶ್ವತ ಇಲ್ಲ, ಇದನ್ನು ಶರೀರ ಹೆಂಗೆ ಉಳಿತೈತಿ? ಯಾರು ನಿನಗೆ ಶಾಶ್ವತ ಐತಿ ಅಂತ ಕೊಡ್ತಾರ ಆ ಡಾಕ್ಟ್ರುಗಳೇ ಉಳಿಯಂಗಿಲ್ಲ, ಇನ್ನು ನಿನ್ನ ಶರೀರ ಹೆಂಗೆ ಉಳಿತದ? ಅವೆಲ್ಲ ನಿಮಿತ್ತಿ ಮಾತ್ರ ಅಷ್ಟೇ. ಇದು ಗೊತ್ತಿರಬೇಕು. ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುದ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ನೀನು ಮಾಡಬೇಕಾಗಿರುವುದೇನು ಅಂತಂದ್ರೆ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಇದು ಹೀಗೆ ಇರ್ತದ, ಇದು ಯಾವಾಗಲೂ ನನ್ನ ಜೋಡಿನೇ ಇರ್ತದ ಅಂತ ತಿಳ್ಕೊಂಡ್ವಿ ಅಂತಂದ್ರೆ ಭಾಳ ಉಳಿಲಿಲ್ಲ ಅಂದ್ರೆ ಭಾಳ ತ್ರಾಸಾಗ್ತದೆ. ಇದೇನು ಇದು ಖಾಯಂ ಇರೋದಿಲ್ಲ ಅಂತ ತಿಳ್ಕೊಂಡಿದ್ವಿ ಅಂದ್ರೆ ಹೋಯ್ತಂದ್ರೂ ಏನು ಭಾಳ ತ್ರಾಸಿಲ್ಲ. ಅದಕ್ಕೆ ಮೊದಲು ಸ್ವಲ್ಪ ಇದ್ರ ಸ್ವರೂಪ ತಿಳ್ಕೊಳ್ಬೇಕು. ಇದು ಹೆಂಗದ ಅಂತಂದ್ರೆ, ಇದು ಈಗಿದ್ದಂಗನೇ ಯಾವಾಗಲೂ ಇರೋದಿಲ್ಲ. ಸಿರಿ ಅಂದರೆ ಸಂಪತ್ತ. ಅದು ಹೆಂಗದ? ಸಂತೆಯ ಮಂದಿದ್ದಂಗೆ. ಸಂತಿ ಒಂದು ದಿವಸ ಒಂದು ಸಲ ಕೂಡ್ತದ, ಇನ್ನೊಂದು ಸಲ ಒಡಿತದ, ಅಗಲ್ತದ. ಸಂಸಾರ ಅಂದರೆ ಜೀವನ, ಇದು ಗಾಳಿಗಿಟ್ಟು ದೀಪ ಇದ್ದಂಗೆ. ಇದನ್ನೆಚ್ಚಿ ಕೆಡಬೇಡ. ನಾವು ಈ ಸಾವು ತಪ್ಪಿಸಬೇಕು, ಈ ಬದಲಾವಣೆ ತಪ್ಪಿಸಬೇಕಂತ ಏನೆಲ್ಲ ಪ್ರಯತ್ನ ಮಾಡಿದರೂ ಅದು ಕಷ್ಟ. ಒಬ್ಬರು ಖಗೋಳಶಾಸ್ತ್ರಜ್ಞರಾಗಿ ಹೋದರು, ವರಾಹ ಮಿಹಿರ್ ಅಂಥೇಳಿ. ಆರ್ಯಭಟ ಅಂತ ನಾವೆಲ್ಲ ಕೇಳಿವಲ್ಲ, ಅವ್ರ ನಂತರ ಇವರು ವರಾಹ ಮಿಹಿರ್ ಭಾಳ ದೊಡ್ಡ ಖಗೋಳಶಾಸ್ತ್ರಜ್ಞರು. ಮಧ್ಯಪ್ರದೇಶದಲ್ಲಿ ಇದ್ದರವರು. ಅವರು ಅಲ್ಲಿ ಒಬ್ಬ ರಾಜ ವಿಕ್ರಮಾದಿತ್ಯ, ಅವನಿಗೊಬ್ಬ ಮಗ ಇದ್ದ. ಅವನ ಜ್ಯೋತಿಷ್ಯವನ್ನು ನೋಡಿದ್ರು. ಅವರು ಭಾಳ ದೊಡ್ಡ ತಜ್ಞರಿದ್ದರು. ಇಂಥ ದಿವಸ ಈ ಮನುಷ್ಯನಿಗೆ, ಈ ನಿಮ್ಮ ಮಗುವಿಗೆ ಸಾವು ಬರ್ತೈತಿ, ಅದು ಎದರಿಂದ ಬರ್ತೈತಿ ಅಂತಂದ್ರೆ ಒಂದು ವರಾಹ ಅಂದರೆ ಹಂದಿಯಿಂದ ಬರ್ತೈತಿ ಅಂತ ಹೇಳಿದರು. ಇವ ರಾಜ ಇದ್ದ, ತನ್ನ ಇಡೀ ರಾಜ್ಯದಲ್ಲೇ ಆ ಪ್ರಾಣಿ ಉಳಿಬಾರ್ದು ಹಂಗೆ ವ್ಯವಸ್ಥೆ ಮಾಡಬೇಕಂತ ಪ್ರಯತ್ನ ಮಾಡಿದ. ಮತ್ತು ಅದಕ್ಕೊಂದು ಮಣಿನೂ ಕಟ್ಟಿಸಿದ. ಅಲ್ಲೆಲ್ಲ ಸೈನಿಕರನ್ನು ಇಟ್ಟ ರಕ್ಷಣೆ ಮಾಡಲಿಕ್ಕೆ. ಅವರು ವರಾಹ ಮಿಹಿರ್ ಹೇಳಿದ್ದು ದಿವಸ ಕಾಯ್ಕೋಂತಿದ್ರು, ಟೈಮ್ ಕಾಯ್ಕೋಂತಿದ್ರು. ಆತ ಜ್ಯೋತಿಷ್ಯಗಾರಿದ್ದ, ಖಗೋಳಶಾಸ್ತ್ರಜ್ಞ ಇದ್ದ. ಆತ ಸಮಯ ಹೇಳಿದ್ದ. ಆ ಸಮಯಕ್ಕೆ ಆ ಹುಡುಗನನ್ನು ಮನೆಯಲ್ಲಿಟ್ಟು ಆ ಬಳಿಕ ಎಲ್ಲ ಕಡೆ ರಕ್ಷಣೆ ಕೊಟ್ಟಿದ್ದರು. ಆದರೂ ಆ ಸಮಯ ಮುಗಿದ ಬಳಿಕ ಸುದ್ದಿ ಬಂತು, ಮಗ ತೀರ್ಕೊಂಡ ಅಂತ. ಹೆಂಗೆ ತೀರ್ಕೊಂಡ? ಇಷ್ಟೆಲ್ಲ ಹೊರಗೆ ಬಂದೋಬಸ್ತ್ ಇದ್ರ ಅಂತ ಹೇಳಿ ನೋಡ್ತಾರೆ. ಅವ್ರದ್ದೊಂದು ಝೇಂಡಾ ಇತ್ತಲ್ಲ, ಆ ಝೇಂಡಾ ಲಾಂಛನ ಅವ್ರದ್ದು ಏನು ಅಂತಂದ್ರೆ ವರಾಹ. ಆ ರಾಜ್ಯನ
ಚಿಹ್ನೆನೇ ವರಾಹ. ಆ ಹುಡುಗಿರುವಲ್ಲೇ ಅದನ್ನು ಇಟ್ಟಿದ್ದರು. ಆ ಚಿಹ್ನೆದ ಒಂದು ಕುರುಹನ್ನು ಇಟ್ಟಿದ್ದರು. ಅದು ಆಡ್ತಾ ಹೋಗಿ ಅದನ್ನು ಮೈ ಮೇಲೆ ಹಾಕ್ಕೊಂಡು ಅದು ದೇಹ ಬಿಟ್ಟಿತ್ತು. ನೋಡ್ರಿ ಹೇಗದ ಅದು. ಇದನ್ನು ಯಾರೂ ತಪ್ಪಿಸಲಿಕ್ಕೆ ಆಗಂಗಿಲ್ಲ, ಯಾರೂ ತಪ್ಪಿಸಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಇದಕ್ಕೆ ಸಂಸಾರವೆಂಬುದೊಂದು ಗಾಳಿಯ ಸೊಡರ, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಇಲ್ಲಿ ನಾವು ಏನರೇ ಹೀಗೆ ಇರ್ತೈತಿ ಅಂತಂದೀವಂದ್ರೆ ಅದು ನಮ್ಮ ಭ್ರಮ. ಅದು ನಾವು ನಮ್ಮದೊಂದು ತಲೆ ಕೂದಲು ಬೆಳ್ಳಗಾಯ್ತಂದ್ರೆ ಭಾಳ ಚಿಂತೆ ಮಾಡ್ತೀವಿ. ಏನು ಮಾಡೋನು ಅಂಥೇಳಿ ಅವ್ರೆಲ್ಲ ಮೊಬೈಲ್ದಾಗ ಸರ್ಚ್ ಮಾಡ್ತೀವಿ. ಅವರೆಲ್ಲರೂ ಸುಳ್ಳು ಹೇಳೋರೇ ಇರ್ತಾರೆ. ಇದನ್ನು ಹಚ್ಕೊಡ್ರಿ ಅದು ಆಗ್ತದೆ, ಇದನ್ನು ಹಚ್ಕೊಡ್ರಿ ಅದನ್ನು ಆಗ್ತದೆ. ಅವು ಹಚ್ಕೊಂಡ ಬಳಕ ಗೊತ್ತಾಗ್ತದೆ ಇದು ಏನೂ ಆಗೋದಿಲ್ಲ ಅಂತ. ಹಿಂಗ್ಯಾಕೆಲ್ಲ ಆಗ್ತಿತ್ತು. ಅವ್ರು ಹೇಳಿದಂಗೆ ಆಗಿದ್ರೆ ಯಾರೂ ಸಾಯ್ತಾನೆ ಇರಲಿಲ್ಲ, ಯಾರಿಗೂ ರೋಗ ಬರ್ತಿರಲಿಲ್ಲ. ಮತ್ತು ಅದನ್ನು ಬಿಡಬಾರ್ದು ಅಂತಲ್ಲ, ನಾವು ಪ್ರಯತ್ನ ಮಾಡೋದು. ಅದನ್ನು ಮಾಡಿನೂ ಗೊತ್ತಿರಬೇಕು ಇದು ಹಿಂಗೆ ಇರೋದು. ಇದು ಒಂದೊಂದು ಸಲ ಮನೆಯೊಳಗೆ ಎಷ್ಟು ಸಂತೋಷ ಇರ್ತದೆ. ಆ ಬಳಿಕ ಒಮ್ಮೆ ಎಲ್ಲ ಕಳ್ಕೊಳ್ತೀವಿ. ಸಿರಿ ಎಂಬುದು ಸಂತೆಯ ಮಂದಿ. ಏನು ಮೊದಲು ನಾವೆಲ್ಲ ಪ್ರಾರಂಭಕ್ಕೆ ಮಾಡುವಾಗ ನಾವೇ ರಾಜರಿದ್ದಂಗಿದ್ದೀವಿ. ಎಲ್ಲ ಮನೆ ಕಟ್ಟಿದ, ಹೊಲ ಮಾಡಿದ, ಮಕ್ಕಳಾದರು, ಎಲ್ಲ ಮಾಡಿ ಮಕ್ಕಳು ದೊಡ್ಡವರಾದ ಬಳಿಕ ಇವನಿಗೆ ಬಾಗಿಲು ಸಮೀಪನ ಒಂದು ಕೋಣೆ ಕೊಡ್ತಾರವ್ರು. ಇನ್ನು ಆ ಕಡೆ ಹೋಗ್ಲಿ, ಈ ಕಡೆ ಒಳಗೆ ಬಂದಗಿಂದಾನಂತ. ಮೊದಲು ಇವನೇ ಮಾಲಕ್ಕಿದ್ದ, ಈಗ ಮಾಲಕ್ತನೂ ಹೋಯ್ತು. ಯಜಮಾನ್ ಇವನೇ ಇದ್ದ, ಈಗೆಲ್ಲ ಹೋಯ್ತದು. ಮೊದಲು ಇವು ಹೇಳ್ದಂಗನೇ ಎಲ್ಲರೂ ಕೇಳ್ತಿದ್ರು, ಈಗ ಯಾರೂ ಕೇಳೋರಿಲ್ಲ. ಈಗ ಅವನೇ ಏನರೇ ಬೇಕಂತಂದರೆ ಯಾರಿಗಾರೆ ಬೇಡಿ ಪಡೆದುಕೊಳ್ಬೇಕು, ಈ ಪರಿಸ್ಥಿತಿ ಬರ್ತದೆ. ನಮ್ಮದು ಶರೀರ ಈ ವಯಸ್ಸಿದ್ದಾಗ ಎಷ್ಟು ಮಜಬೂತದ, ಎಷ್ಟಿರ್ತದೆ. ಆದರೆ ಕಾಲು ಸರಿದು ಹೋಯ್ತು ಅಂದ್ರೆ ಮುಗೀತು. ನಮ್ಮ ಶರೀರ ನಮ್ಮ ಮಾತು ಕೇಳಂಗಿಲ್ಲ. ಹೀಗಿದು ಜಗತ್ತಿನ ಒಂದು ಸ್ಥಿತಿಗತಿ. ನಾವು ನಮ್ಮ ಹೆಸರು ಖಾಯಂ ಉಳಿಬೇಕು, ನಮ್ಮ ಜೋಡಿ ಇರುವಂಥ ಸಂಪತ್ತ ನಮಗೇ ಇರಬೇಕು ಅಂತ ಎಷ್ಟು ಪ್ರಯತ್ನ ಮಾಡ್ತೀವಿ. ಆದರೆ ಇದು ಯಾವುದೂ ಉಳಿಯೋದಿಲ್ಲ. ಅಪ್ಪುಗಳು ಒಬ್ಬರದು ಭೋಜರಾಜನ ಕಥೆ ಹೇಳ್ತಿದ್ರು. ಕಾಳಿದಾಸ ಮತ್ತು ಭೋಜ ಅಂತಿದ್ರು. ಆ ಭೋಜ ಸಣ್ಣವಿದ್ದ, ಇನ್ನೂ 8-9 ವರ್ಷ ವಯಸ್ಸು. ಅವನ ತಂದೆಯೂ ಮಹಾರಾಜ ಇದ್ದ, ದೊಡ್ಡ ರಾಜ್ಯ ಅವ್ರದ್ದು. ಆ ಭೋಜರಾಜನ ತಂದೆಗೆ ಆರೋಗ್ಯ ಸರಿ ಉಳಿಲಿಲ್ಲ. ಆತ ಹಾಸಿಗೆ ಹಿಡ್ದ, ವೈದ್ಯ ಉಪಚಾರ ಎಲ್ಲ ಆಯಿತು, ಏನೂ ಗುಣ ಆಗಲಿಲ್ಲ. ಅವನಿಗೆ ಅನಿಸ್ತು ಇನ್ನು ನಾನು ಉಳಿಯೋದಿಲ್ಲ ಅಂತ ಅನಿಸ್ತು. ಆವಾಗ ಅವನ ಅಳಿಯ ಒಬ್ಬಿದ್ದ. ಆ ಅಳಿಯ ಮಂತ್ರಿ ಆಗಿದ್ದ. ಆ ಅಳಿಯನ ಕರೆದು ಇವ ಹೇಳ್ತಾನೆ, ಮಾವ ಹೇಳ್ತಾನೆ, ನೋಡು ಇನ್ನು ನಾನಂತೂ ಉಳಿಯೋದಿಲ್ಲ, ಆದರೆ ನಂದೊಂದು ಇಚ್ಛೆ ಐತಿ. ಏನು ಅಂದ್ರೆ, ಈಗ ನನ್ನ ಮಗ ಸಣ್ಣವದಾನ, ಭೋಜ ಇನ್ನೂ ಸಣ್ಣವದಾನ. ಅವ ಎಂದು ದೊಡ್ಡವ ಆಗ್ತಾನ ಅಲ್ಲಿ ತನ ನೀನೇ ಈ ರಾಜ್ಯದ ರಾಜನಾಗು. ಅವನು ದೊಡ್ಡವನಾದ ಬಳಿಕ ಅವನಿಗೆ ರಾಜನಾಗುವಂಥ ಅರ್ಹತೆ ಬಂದ ಬಳಿಕ ನೀನು ಏನು ಮಾಡು ಅಂತಂದ್ರೆ ಅವನ ರಾಜನನ್ನಾಗಿ ಮಾಡು, ನೀ ಮತ್ತೆ ಮಂತ್ರಿಯಾಗಿರು ಅಂತ ಹೇಳಿದ. ಇದೊಂದು ನಂದು ವಚನ ಐತಿ, ನೀನು ಈಡೇರಿಸಬೇಕು ಅಂತಂದ. ಅವ ಅಳಿಯ ಇದ್ದ, ಮಾವನ ಇಚ್ಛೆ ಈಡೇರಿಸನು ಅಂತ ಹೇಳಿ ವಚನ ಕೊಟ್ಟ. ಆ ಬಳಿಕ ಅವ ದೇಹ ಬಿಟ್ಟ, ಇವ ರಾಜ ಆದ. ಸ್ವಲ್ಪ ದಿವಸಗಳ ನಂತರ ಇವನಿಗೆ ಕನಸುಗಳು ಶುರು ಆದವು.
ಈಗ ಹೆಂಗೋ ಇದು ರಾಜ್ಯ ನನಗೆ ತಾನಾಗೆ ಸಿಕ್ಕದ. ಇಂಥ ರಾಜ್ಯ ಪಡಿಬೇಕಾದ್ರೆ ಎಷ್ಟು ಹೋರಾಟ ಮಾಡಬೇಕಾಗ್ತದೆ. ಇದು ತಾನಾಗೆ ಸಿಕ್ಕದ, ಇದು ಖಾಯಮಾಗಿ ನನಗೇ ಇರಬೇಕು. ಈಗ ನಾ ರಾಜ ಇರಬೇಕು, ಮುಂದೆ ನನ್ನ ಮಕ್ಕಳು ರಾಜರಾಗಬೇಕು ಅಂತ ತಲೆಯೊಳಗೆ ಬಂತು ಅವನಿಗೆ. ನೋಡ್ರಿ ಹೇಗದ. ಅದಕ್ಕೆ ಏನು ಮಾಡಬೇಕಿನ್ನ? ಏನು ಯುದ್ಧ ಮಾಡಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಏನು ಮಾಡಬೇಕು? ಬರೀ ಏನೊಬ್ಬ ಸಣ್ಣ ಹುಡುಗ, ಅವನಿಗೆ ಅಳಿಯ, ಮಾವನ ಮಗ, ಅವನು ಒಬ್ಬನ ಮುಗಿಸಿಬಿಟ್ರೆ ಆಯಿತು, ಈ ರಾಜ್ಯ ಶಾಶ್ವತವಾಗಿ ನನಗೆ ಉಳಿತೈತಿ ಅಂತ ಇವನಿಗೆ ತಲೆಯಾಗ ಬಂತು. ನೋಡ್ರಿ ಹೆಂಗಿರಬೇಕು. ಆವಾಗ ಅದು ಒಮ್ಮೆ ತಲೆಯೊಳಗೆ ಬಂತಂದ್ರೆ ಅದು ಕಾರ್ಯದಲ್ಲಿನೂ ಬರುವುದೇ. ಅದು ಕುರ್ಚಿನೇ ಹಂಗೆ ಮಾಡಿಸ್ತದ. ಅದು ಭೂಮಿ ಮತ್ತು ಇವು ಕುರ್ಚಿ ಅದಾವಲ್ಲ, ಅದಕ್ಕೆ ಅವರ ಕನಕ ಕಾಂಚನ, ಕನಕ ಕಾಮಿನಿ ಕಾಂಚನಕ್ಕೆ ಹೊಡೆದಾಡಿ ಕೆಟ್ಟಿತಿ ಲೋಕವೆಲ್ಲ ಅಂತ ಹೇಳಿದ್ರು ಶರಣರು. ನಮ್ಮದೆಲ್ಲ ಹೋರಾಟ ಎದಕ್ಕದ? ಕನಕ, ಕಾಂಚನ, ಕಾಮಿತ, ಇವ್ದಕ್ಕಾಗಿನೇ ಹೋರಾಟ, ಹೊಡೆದಾಟ. ಹಾಗೆ ಇವನಿಗೆ ತಲೆ ಒಳಗೆ ಬಂತು. 4 ಜನ ಕೊಲೆಗಡಕರನ್ನು ಕರೆಸಿ ಅವ ಹೇಳ್ದ, ನೀವೇನು ಈಗ ಸಣ್ಣ ಪುಟ್ಟು ಮಾಡ್ತೀರಲ್ಲ, ಅದನ್ನೇನು ಮಾಡೋದು ಬೇಡ, ನಾ ಹೇಳಿದ್ದು ಇದನ್ನೊಂದು ಮಾಡಿರಿ, ನಿಮಗೇನು ಬೇಕು ಅದನ್ನೆಲ್ಲ ಕೊಡ್ತೀನಿ ಅಂತಂದ್ರೆ. ಅವ್ರ ಕೊಲೆಗಡಕರು ಅವ್ರಿಗೇನು ಪಾಪ ಅವ್ರಿಗೆ. ಈ ಹುಡುಗನನ್ನು ಕರ್ಕೊಂಡು ಹೋದರು. ರಾಜ ಹೇಳಿದ್ದ, ಮಾವ ಹೇಳಿದ್ದ, ಅವನು ಹಿಂಗೆ ಮುಗಿಸ್ಬೇಕು, ನಾನಾ ಮಾಡಿಸೇನೆ ಅಂತ ಸಹಿತ ಗೊತ್ತಾಗಬಾರ್ದು, ಅವನಿಗೆ ಗೊತ್ತೇ ಆಗಬಾರ್ದು. ಆಯಿತು ಅಂತ ಹೇಳಿ ಇವ್ರು ಕರ್ಕೊಂಡು ಹೋದರು. ಅಲ್ಲೆಲ್ಲ ಅರಣ್ಯದಾಗ ತಿರುಗಾಡಿಸಿದ್ರು ಅವನಿಗೆ, ಅವನ ಜೋಡಿ ಆಟ ಆಡಿದರು. ಅವ ಸಣ್ಣ ಹುಡುಗ. ಇವ್ರಿಗೆ ಕೊಲೆಗಡಕರಿಗೆ ಅನಿಸ್ತು, ಕೊಲೆ ಮಾಡೋರಿಗೆ ಅನಿಸ್ತು, ಇಂಥ ಸಣ್ಣ ಹುಡುಗನ ಹೆಂಗೆ ಕೊಲ್ಲೋದು ನಾವು? ಎಂತಿಂಥವ್ರನ್ನ ನಾವು ಕೊಂದಿರಬಹುದು. ಪಾಪ ಇವ ಏನು ದೋಷ ಮಾಡ್ಯಾನ, ಏನು ತಪ್ಪು ಮಾಡ್ಯಾನ? ಇವನು ಕೊಲ್ಲೋದು ಬೇಡ, ಇವನಿಗೆ ಹೇಳಿ ಇಲ್ಲೇ ಎಲ್ಲರ ಒಂದು ಆಶ್ರಮದಾಗ ಬಿಡುನು, ಅಲ್ಲಿ ಹೋಗಿ ಮಹಾರಾಜನಿಗೆ ಕೊಂದೀವಿ ಅಂತ ಸುಳ್ಳು ಹೇಳುನು ಅಂತಂದರು. ಆವಾಗ ಆ ಹುಡುಗನಿಗೆ ಇವ್ರು ಹೇಳ್ತಾರೆ, ನಾವಿಲ್ಲಿ ನಿನ್ನ ಆಟ ಆಡ್ಸ್ಲಕ್ಕೆ ಕರ್ಕೊಂಬಂದಿಲ್ಲ, ನಿಮ್ಮ ಮಾವ ನಿನ್ನನ್ನು ಮುಗಿಸಿ ಬಾ ಅಂತ ನಮ್ಮನ್ನು ಕಳಿಸಿಕೊಟ್ಟಾನ, ಅದಕ್ಕೆ ನಾವು ನಿನ್ನ ಕರ್ಕೊಂಡು ಬಂದೀವಿ. ಅವನ ಹುಡುಗ ರಾಜನ ಮಗ ಇದ್ದ. ಅವಂದ ಮತ್ತು ಮುಗಿಸಕ್ಕೆ ಬಂದಿದ್ರೆ ಮುಗಿಸಿ ಹೋಗ್ರಲ್ಲ. ಅವರು ಹೇಳಿದ್ರು, ಇಲ್ಲ, ನಿಂದು ನೋಡಿ ನಿನ್ನಂತೂ ನಮಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ, ನಾವು ರಾಜನಿಗೆ ಹೋಗಿ ಸುಳ್ಳು ಹೇಳ್ತೀವಿ, ನೀ ಎಲ್ಲರೂ ಇಲ್ಲೇ ಇರು ಅಂತ. ಅವಾಗ ಅವನು ಹುಡುಗ ಹೇಳ್ತಾನೆ, ನೀವು ರಾಜನಿಗೆ ಸುಳ್ಳು ಹೇಳಿದ್ರಿ ಅಂದರೆ ರಾಜನಿಗೆ ಮೋಸ ಮಾಡಿದಂಗೆ ಆಗ್ತದೆ, ಸುಳ್ಳು ಹೇಳಬಾರ್ದು, ಅದಕ್ಕೆ ನೀವು ಮುಗಿಸೇ ಹೋಗಿಬಿಡ್ರಿ ಅಂತ. ಒಂದು ವೇಳೆ ನೀವು ಹಂಗೆ ಹೋದ್ರಿ, ಸುಳ್ಳು ಹೇಳಿದ್ರಿ, ರಾಜನಿಗೆ ಗೊತ್ತಾಯಿತು ಅಂದರೆ ನಿಮ್ಮನ್ನು ಗಲ್ಲಿಗೆ ಏರಿಸ್ತಾನೆ. ಅವರು ಕೊಲೆಗಡಕರು ಹೇಳಿದರು, ನೋಡು, ನಾವು ಈ ನಿರ್ಧಾರಕ್ಕೆ ಬಂದೀವಿ, ಈಗ ನಮಗೆ ರಾಜ ಏನು ಮಾಡಿದ್ರೂ ಚಿಂತಿಲ್ಲ, ಆದರೆ ನಿನ್ನ ಮಾತ್ರ ನಾವು ಕೊಲ್ಲೋದಿಲ್ಲ. ಅವಾಗ ಅವನು ಹುಡುಗಂದ, ಹಂಗಾದ್ರೆ ನೋಡ್ರಿ, ಒಂದು ಕೆಲಸ ಮಾಡಿರಿ, ನಾ ಇಲ್ಲೇ ಇರ್ತೀನಿ, ಒಂದು ಪತ್ರ ಬರೆದು ಕೊಡ್ತೀನಿ. ಭೋಜ ಅವಾಗ ಸಂಸ್ಕೃತ ಬರ್ತಿತ್ತು ಅವನಿಗೆ. ಸಂಸ್ಕೃತದಾಗ ಒಂದು ಪತ್ರ ಬರೆದು ಕಳಿಸಿದ. ಭೋಜರಾಜ ಅವನು ಇನ್ನೂ ಬಾಲಕ. ಆ ಪತ್ರ ಬರೆದು ಈ ಕೊಲೆಗಡಕರ ಕೈಯಾಗ ಕೊಟ್ಟು, ಇದನ್ನು ರಾಜರಿಗೆ ಕೊಡ್ರಿ ಹೋಗಿ ಅಂತಂದ. ಅವ್ರ ಮಾವನಿಗೆ ಕೊಡ್ರಿ ಅಂತಂದ. ಅವ್ರು ಬಂದರು. ಅವ್ರದ್ದು ಬರುವುದನ್ನೇ ಕಾಯ್ತಿದ್ದ, ಯಾವಾಗ ಆ ಹುಡುಗನ ಮುಗಿಸಿ ಬರ್ತಾರ ಮತ್ತು ನಮ್ಮದಾಯ್ತಲ್ಲ ರಾಜ್ಯ, ಎಲ್ಲ ನಾವೇ ಆಳೋದು ಅಂತ ತಲೆಯಾಗ ಹಾಕ್ಕೊಂಡು ಕೂತಿದ್ದ.
ಅವರು ಬಂದರು, ಮುಗಿಸಿದ್ರಿ ಏನು ಅಂತ ಕೇಳಿದ. ಅವರು ಕೊಲೆಗಡಕರು ಹೇಳಿದರು, ಅದು ಏನು ಮಾಡೇವಿ ಅವಳಕ್ಕೆ ಹೇಳ್ತೀವಿ, ಅವೊಂದು ಪತ್ರ ಕೊಟ್ಟನು ಓದ್ರಿ ಅಂತಂದರು. ತೊಗೊಂಡಿವ ಪತ್ರ. ಅದರೊಳಗೆ ಅವ ಏನು ಬರೆದಿದ್ದ ಅಂದ್ರೆ, ಮಾಂಧಾತಾಚ ಮಹೀಪತಿ ಕೃತಯುಗಾಲಾಂಕಾರ ಭೂತೋಗತಃ ಸೇತುರ್ ಏನ ಮಹೋದದೌ ಕ್ವಾಸಾ ದಶಾಸ್ಯಾಂತಕಃ ಅನ್ಯೇ ಚಾಪಿ ಯುಧಿಷ್ಠಿರ ಪ್ರಭೃತಯಃ ಯಾತಾ ದಿವಂ ಭೂಪತೆ ನೈಕೆ ನಾಪಿ ಸಮಂ ವಸುಮತಿ ಮುಂಜ ತ್ವಯಾ ಯಾಸ್ಯತಿ ಅಂತ ಬರೆದಿದ್ದ. ಏನು ಬರೆದಿದ್ದ ಅಂದ್ರೆ, ಮೊದಲ ಕೃತಯುಗದೊಳಗೆ ಮಾಂಧಾತ ಅನ್ನುವಂಥ ರಾಜ ಇದ್ದ. ಆ ರಾಜ ಇಡೀ ಭೂಮಂಡಲವನ್ನೆಲ್ಲ ಆಳಿದ. ಅವನಿಗೆ ಮಹೀಪತಿ ಅಂತ ಕರಿತಿದ್ರು. ಮಹಿ ಅಂದರೆ ಭೂಮಿ, ಭೂಮಿಯ ಪತಿ ಆತ. ಅಷ್ಟು ದೊಡ್ಡ ರಾಜ ಇದ್ದ. ಕೃತಯುಗದೊಳಗೆ ಆಗಿ ಹೋದ. ಅವ ಹೋದ, ಈಗಿಲ್ಲ, ಅವ ಉಳಿದಿಲ್ಲ. ಭೂಮಿ ಇಲ್ಲೇ ಉಳ್ದದ. ಮುಂದೆ ತ್ರೇತಾಯುಗದೊಳಗೆ ರಾಮ ಬಂದ, ಸಾಗರಕ್ಕೆ ಸೇತುವೆ ಕಟ್ಟಿದ, 10 ತಲೆ ರಾವಣನನ್ನು ಕೊಂದ, 14,000 ವರ್ಷದೊಳಗೆ ಭೂಮಂಡಲವನ್ನು ಆಳಿದಂತೆ ಹೇಳ್ತಾರೆ. ಅಂಥ ರಾಮನು ಹೋಗ್ಯಾನ, ಉಳಿದಿಲ್ಲ ಅವನು. ಅವನ ಜೋಡಿ ಈ ಭೂಮಿ ಹೋಗಲಿಲ್ಲ, ಇಲ್ಲೇ ಉಳಿದದ, ಅವನು ಹೋಗ್ಯಾನ. ಆ ಬಳಿಕ ದ್ವಾಪರ ಯುಗದಲ್ಲಿ ಪಾಂಡವರು ಬಂದರು, ಕೌರವರು ಬಂದರು. ಅವರೂ ಸಹಿತ ಈ ಭೂಮಿಗಾಗಿ, ಈ ಸಂಪತ್ತಕ್ಕಾಗಿ, ಈ ಅಧಿಕಾರಕ್ಕಾಗಿ ಹೋರಾಡಿ ಹೋರಾಡಿ ಎಲ್ಲರೂ ನಾಶ ಆಗಿ ಹೋದರು. ಒಂದು ಸೂಜಿ ಮಣೆಯಷ್ಟು ಸಹಿತ ನಿನಗೆ ಜಮೀನು ಕೊಡುವುದಿಲ್ಲ ಅಂತ ಹೇಳಿದಂಥ ದುರ್ಯೋಧನ ಹೋದ. ಅವರು ಒಂದು ಜಮೀನು ತೆಗೆದುಕೊಳ್ಳಬೇಕಾದ್ರೆ ಯುದ್ಧ ಮಾಡಿ ತೆಗೆದುಕೊಳ್ಳಿ ಅಂತ ಹೇಳಿದ ದುರ್ಯೋಧನ. ಅವರು ಯಾರೂ ಉಳಿದಿಲ್ಲ, ಭೂಮಿಗಾಗಿ ಹೋರಾಟ ಮಾಡಿದರು. ಇನ್ನು ಕಲಿಯುಗದೊಳಗೆ ಅನ್ಯೇ ಚಾಪಿ ಅನೇಕ ಜನ ರಾಜರು ಬಂದಾರ, ಮಹಾರಾಜರು ಬಂದಾರ. ಈ ಭೂಮಿ ಶಾಶ್ವತವಾಗಿ ನನಗೇ ಉಳಿಲಿ ಅಂತ ಹೋರಾಟ ಮಾಡಿ ಯುದ್ಧ ಮಾಡಿ ಕೊನೆಗೆ ಎಲ್ಲರೂ ನಾಶ ಆಗಿ ಹೋಗ್ಯಾರ. ಭೂಮಿ ಹಾಗೆ ಉಳಿದದ, ಯಾರೂ ಇಲ್ಲಿ ಶಾಶ್ವತವಾಗಿ ಉಳಿದಿಲ್ಲ. ಆದರೆ ನನಗೊಂದು ವಿಶ್ವಾಸ ಐತಿ ಅಂತ ಕೊನೆ ಸಾಲು ಬರೆದಿದ್ದ. ನನಗೊಂದು ಭರವಸೆ ಐತಿ, ಏನು ಅಂದರೆ ಮುಂಜಾನೆ, ಆ ಮಾವನ ಹೆಸರು ಮುಂಜ, ನೀ ಏನು ಈ ರಾಜ್ಯವನ್ನು ಖಾಯಂ ಇಟ್ಕೊಳ್ಬೇಕಂತ ಮಾಡೇದಿ ಮತ್ತು ಈ ಭೂಮಿಯನ್ನು ನೀನು ಆಳ್ಬೇಕಂತ ಮಾಡೇದಿ, ಅದು ನಿನ್ನ ಜೋಡಿ ಬರ್ತೈತಿ, ಆಳ್ಕೋ ಅಂತ ಬರೆದಿದ್ದ. ರಾಮನ ಜೋಡಿ ಹೋಗಿಲ್ಲ ಈ ಭೂಮಿ. ರಾಮನಿಗೆ ಶಾಶ್ವತವಾಗಿ ಉಳ್ಯಾಕಾಗಿಲ್ಲ. ಆದ್ರೆ ನೀ ಏನೋ ಉಳಿತಿ, ರಾಮನ ಜೋಡಿ ಹೋಗಲಾರ್ದ ಭೂಮಿ ನಿನ್ನ ಜೋಡಿ ಬರ್ತದೆ, ಆಳ್ಕೋ. ಅವಾಗ ಇವನಿಗೆ ಅನಿಸ್ತು, ಏನಪ್ಪ ಇಂಥ ಸಣ್ಣ ಹುಡುಗ ಈ ರೀತಿ ಹೇಳ್ತಾನೆ, ನಾನು ನಮ್ಮ ಮಾವನಿಗೆ ವಚನ ಕೊಟ್ಟು ತಪ್ಪಿದಲ್ಲ ಅಂತ ಮನಸ್ಸಿನಾಗ ಶುರುವಾಯಿತು. ಅವಾಗ ಇವು ಕೊಲೆಗಡಕರಿಗೆ ಕೇಳಿದ, ಅವನು ಮುಗಿಸೇ ಬಂದರೇನು ಅಂತ. ಅವರು ನೋಡ್ಕೊಂಡ್ರಲ್ಲ ಇವನ ಹಾವ ಭಾವ, ಅವನಿಗೆ ಅಲ್ಲೇ ಬಿಟ್ಟು ಬಂದೇವಿ ಅಂತಂದರು. ಅವಾಗ ಇವು ಮುಂಜೆ ಹೇಳಿದಂಥ, ಇದು ಈ ಕುರ್ಚಿ, ಈ ಅಧಿಕಾರ ಸಂಬಂಧಗಳನ್ನು ಸಹಿತ ನೋಡುವುದಿಲ್ಲ, ಹಳೆಯಾನನ್ನೇ ಮುಗಿಸ್ಬೇಕು ಅಂತ ತಲೆಯಾಗ ಹಾಕಿತು. ಅದಕ್ಕಿದು ನನಗೆ ಬೇಡ. ಅವನು ಸಣ್ಣವಿದ್ದರೂ 8-9 ವರ್ಷದವನಿದ್ದರೂ ಸಹಿತ ಅವನ ಬುದ್ಧಿ ಚಲೋ ಐತಿ, ಅವನನ್ನೇ ಈ ಸಿಂಹಾಸನದ ಮೇಲೆ ಕೂಡಿಸಿ ನಾ ಮತ್ತೆ ಮಂತ್ರಿನೇ ಆಗಿರ್ತೀನಿ, ಅವನೇ ಕರ್ಕೊಂಡು ಬಂದು ಕೂಡಿಸ್ರಿ ಅಂತ. ನೋಡ್ರೆಲ್ಲ ಏನದ ಅದು. ನಾವೆಲ್ಲ ಎಷ್ಟು ಹೋರಾಟ ಮಾಡ್ತೀವಿ, ಬಿಡಬೇಡ ಅಂತ ಅವರೆಲ್ಲರೂ ಹೇಳ್ತಾರೆ, ನಾವು ಬಿಡುವುದಿಲ್ಲ ಅಂತಲೇ ಹೇಳ್ತೀವಿ. ನಾವು ಆದ ಬಳಿಕ ಅವ್ರನ್ನ ಹಿಡಿಯೋದೇನು ಬಿಡುವುದೇನು? ಯಾರ್ಯಾರು ಹಿಂಗೆ ಹೇಳ್ಯಾರ ಬಿಡಬೇಡ ಅಂತ ಹೇಳಿ ಯಾರೂ ಒಬ್ಬರು ಉಳಿದಿಲ್ಲ.
ಮತ್ತು ನಾನು ಖಾಯಂ ಇರ್ತೀನಂತ ಯಾರು ಹೇಳ್ತಾರೆ ಅವ್ರು ಖಾಯಂ ಯಾರೂ ಉಳಿದಿಲ್ಲ. ಎಷ್ಟು ಜನ ರಾಜ ಮಹಾರಾಜರಾಗಿ ಹೋಗಿಲ್ಲ, ಎಲ್ಲರೂ ಬಂದಾರ, ಎಲ್ಲರೂ ಹೋಗ್ಯಾರ. ನಾವು ಬಂದೀವಿ, ನಾವು ಹೋಗ್ತೀವಿ. ಇದನ್ನು ತಿಳ್ಕೊಂಡು ನೋಡ್ಕೊಂಡು ಸ್ವಲ್ಪ ಅನುಭವಿಸ್ತಾ ಚೆಂದಾಗಿದ್ದೀವಿ ಅಂತಂದ್ರೆ ಭಾಳ ಆರಾಮಿರ್ತದೆ. ಎಲ್ಲ ನಮ್ಮದೇ ಮಾಡ್ಕೊಳ್ಬೇಕಂದ್ರೆ ಭಾಳ ತ್ರಾಸ ಆಗ್ತೈತಿ. ಈಗ ನೋಡ್ರಿ, ಇವರು ಒಂದು 18 ದಿವಸ ಇಲ್ಲಿ ಎಲ್ಲ ಗ್ರೌಂಡ್ ಕೊಟ್ಟಾರ, ಚಂದ ಮಾಡ್ಯಾರ, ನಮಗೆಲ್ಲ ಕುರ್ಚಿ ಪರಿಚಿ ಹಾಕ್ಯಾರ, ಶಿಸ್ತದ. ನೋಡೋದು, ಸಂತೋಷ ಪಡೋದು, ಹೋಗೋದು. ಇದು ಒಂದು ವೇಳೆ ತಕರಾರು ಯಾವಾಗ ಬರ್ತದೆ, ಹೋರಾಟ ಯಾವಾಗ ನಮಗೇ ಆಗಬೇಕು, ಖಾಯಂ ನಾನೇ ಕುರ್ಚಿ ಮೇಲೆ ಕೂಡ್ಬೇಕಂದೀವಿ ಅಂದ್ರೆ ತ್ರಾಸ ಆಗ್ತದೆ. ಎಷ್ಟು ದಿವಸ ಕೂಡ್ತಾರೆ ನೀವು? ಅಷ್ಟೇ ಒಂದು ತಿಂಗಳ ತನಕ ನೋಡ್ತೀರಿ. ಭಾಳ ಆದ್ರೆ ಏನೋ ಗುರುಗಳು ಚಲೋ ಹೇಳಕತ್ಯಾರ ಅಂಥೇಳಿ ಒಂದು 31ನೇ ತಾರೀಕು ತನಕ ಆಯ್ತು ಹೇಳ್ರಿ ಕೂಡ್ರಿ ಅಂತೀರಿ. ಮುಂದೆ ಸಾವಕಾಶವಾಗಿ ನಿಮ್ಮ ಕುರ್ಚಿ ನೀವೇ ಹಾಕೊಡ್ರಿ ಅಂತೇಳಿ. ಏನು ನಾವು ಬರೀ ಇದೇ ಕೆಲಸ ಮಾಡೋಣ ಏನು? ನೀವು ಹೇಳೋರು ಕುರ್ಚಿ ಮೇಲೆ ಕೂತು ಆರಾಮ, ಅದು ಮ್ಯಾಲೆ ಕೂತವ್ರಿಗೆ ಗೊತ್ತಾಗ್ತದೆ ಕಷ್ಟ ಭಾಳ ಅದ ಅಂತ. ನೀವೆಲ್ಲ ಅಗದಿ ಮಸ್ತ್ ಪೈಕಿ ಹಾಕ್ಕೊಂಡು ಅಗದಿ ಎಲ್ಲರೂ ಗಾಳಿಯಾಗಿ ಕೂತಿರ್ತೀರಿ, ತಂಡಿ ಅಲ್ಲಿ ಕಡಿಮೆ ಹತ್ತದ. ಇದು ನಮ್ಮದು ಎತ್ತರ ಒಂದದ, ಮತ್ತು ಇವು ಬಟ್ಟೆಯಾಗ ಏನು ತಾಕತ್ತೂ ಇಲ್ಲ, ಬಟ್ಟೆಯಾಗೂ ತಾಕತ್ತಿಲ್ಲ, ಹೊಟ್ಟೆಯಾಗೂ ತಾಕತ್ತಿಲ್ಲ, ಡೈರೆಕ್ಟ್ ಹೋಗಿ ಎಲುಬಿಗೆ ಹತ್ತದ ತಂಡಿ. ಸುಮ್ಮ ಇರುವುದಷ್ಟೇ ಸಂತೋಷವಾಗಿ. ಇದು ತಿಳ್ಕೊಳ್ರಿ ಅಂತ ಬಸವಣ್ಣವ್ರು ಹೇಳ್ತಾರೆ. ಸಂಸಾರವೆಂಬುದೊಂದು ಗಾಳಿಯ ಸೊಡರ, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ, ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುದ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಮರೆಯದೇ ಪೂಜಿಸೋದು, ನಮ್ಮನ್ನು ಮರೆಸುವಂಗೆ ಮಾಡ್ತದೆ ಈ ಪ್ರಪಂಚ. ಅದಕ್ಕೆ ಅವರು ಮರೆಯದೇ ಅಂತಿಟ್ಟಾರ. ನಾವು ಮರಿತೀವಿ. ನಿಜಗುಣ ಶಿವಗಳು ಅದಕ್ಕೆ ಎಚ್ಚರಿಸ್ತಾರೆ. ಅವರು ಒಂದು ಹೇಳ್ತಾರೆ, ನೋಡಪ್ಪ ಇದೆಲ್ಲ ಅದಲ್ಲ, ನೀ ಕೇಳ್ತಿ, ನೋಡ್ತಿ, ಓದ್ತಿ, ಮತ್ತೆ ಅದನ್ನೇ ಮಾಡ್ತಿ. ಕಂಡು ಕೇಳಿ ಮತ್ತೆ ಮೋಹಿಪರೆ ಬಲ್ಲವರು, ಕಂಡು ಕೇಳಿ ಮತ್ತೆ ಮೋಹಿಪರೆ ಬಲ್ಲವರು, ಭೂಮಂಡಲದ ಭೋಗ ಪೂಗವನ್ನು ಅತಿಗಳೆದೆ ಪಡೆದವರು ಒಡನಾಡಿಗಳು, ಬಗೆಗೊಳಿಸುವ ಮಡದಿಯರು, ಒಲವಿಯುವ ಅನುಜರು, ಒಂದಿನಿತು ಬಿಡಲರಿದನಿಪ ಬಂಧುಗಳು, ಅಚ್ಚ ಸುಖಿಗಳು, ಕಡು ಜಾಣರುಗಳು, ತಮ್ಮ ಇದಿರಳು ಅಳಿಯುವುದನ್ನು ಕಂಡು ನೋಡ್ತೀವಿ ಎಲ್ಲರೂ. ಬಲಿ, ವಾಲಿ, ಕರ್ಣ, ಕೌರವ, ರಾಮ, ರಾವಣ, ನಳ, ನಹುಷ, ರಘು, ಭೀಮ, ಬಲಭದ್ರ, ಕೀಚಕ, ದಶರಥರೊಳಗಾದರೆಲ್ಲರ ಹಾನಿಕತೆಯನ್ನು ಕೇಳಿ ಸೊಡರಿನ ಸುಡುವತನವನ್ನು ಅರಿಯದೆ ಬಂದು ಕೆಡುವ ಪೊಡರಿನ ಪುಳುವಿನೋಳು. ನೋಡ್ತಿ, ಕೇಳ್ತಿ, ಮತ್ತಿದನ್ನೇ ಮಾಡ್ತೀಯಲ್ಲ ಅಂತಾರವ್ರು. ಎಂತಿಂಥವ್ರು ಹೋಗ್ಯಾರ. ಬಲಿ, ವಾಲಿ, ಕರ್ಣ, ಕೌರವ, ರಾಮ, ರಾವಣ, ನಳ, ನಹುಷ, ರಘು, ಭೀಮ, ಬಲಭದ್ರ, ಕೀಚಕ, ದಶರಥ, ಇವರೆಲ್ಲರೂ ಹೋಗ್ಯಾರ. ಇವ್ರದ್ದೆಲ್ಲ ಕತೆ ಕೇಳ್ತಿ, ಮತ್ತು ನೀನು ಅದನ್ನೇ ಮಾಡ್ತಿ ಅಂದರೆ ಹೆಂಗಿರಬೇಕು ಅಂತ ಅವರು. ಒಂದು ಲೈಟದ ದೀಪದ ಹುಳ ಅದು ಒಂದು ಸಲ ಸುಟ್ಕೊಂತಂದ್ರೆ ಇನ್ನೊಂದು ಸಲ ಯೋಚನೆರೇ ಮಾಡ್ತದೆ. ಅದು ಇದು ದೀಪ ಸುಡ್ತೈತಿ ಅಂತ. ಸೊಡರಿನ ಸುಡುವತನವನ್ನು ಅರಿಯದೆ ಅದು ಪಾಪ ತಿಳುವಳಿಕೆ ಇಲ್ಲಾರ್ದದ ಬಂದು ಬೀಳ್ತದ. ಇದು ಬೆಳಕದ, ನನ್ನನ್ನೇ ಸುಡ್ತದಂತ ಗೊತ್ತಿದ್ರೂ ಅದರೊಳಗನೆ ಬೀಳ್ತದ. ಹಂಗೆ ನೀ ಮನುಷ್ಯನೇ ಗೊತ್ತಿದ್ದು ನೀ ಬೀಳ್ತಿ, ಹೆಂಗೆ ನಿಂದು ಹೆಂಗಿರಬೇಕು ಅಂತ ಗೊತ್ತಿದ್ದು ಮತ್ತಿದನ್ನು ನಾವೆಲ್ಲರೂ ಮಾಡ್ತೀವಿ ಹೋರಾಟ. ನಮ್ಮನ್ನು ಪಡೆದವರು, ಒಡನಾಡಿಗಳು, ಬಗೆಗೊಳಿಸುವ ಮಡದಿಯರು,
ಎಲ್ಲರೂ ಒಂದು ದಿವಸ ಬಿಟ್ಟು ಹೋಗ್ತಾರೆ, ಯಾರೂ ಉಳಿಯುವುದಿಲ್ಲ. ನಮ್ಮ ಬಂಧುಗಳು ಎಷ್ಟು ಹಚ್ಕೊಂಡಿರ್ತೀವಿ ಒಂದೊಂದು ಸಲ, ಆದರೆ ಇನ್ನೊಂದು ಸಲಕ್ಕೆ ಏನೂ ಇರುವುದಿಲ್ಲ, ಎಲ್ಲರೂ ಹೋಗಿಬಿಡ್ತಾರೆ. ಇದೆಲ್ಲ ಗೊತ್ತಿದ್ದು ಕೇಳಿ ನೋಡಿ ಮತ್ತು ನೀ ಅದನ್ನು ಮಾಡೋಕ್ಕೆ ಹೋಗಬೇಡ. ಸ್ವಲ್ಪ ಎದರೊಳಗೈತಿ ಸುವಿಚಾರ ಭಜನೆ ಭಕ್ತಿಯೋಳಂದರಿಯದೆ ಅಂತ ಅವರು. ಈಗ ಹೆಂಗೆ ಬಸವಣ್ಣವ್ರು ಹೇಳಿದ್ರಲ್ಲ, ಹಂಗೆ ನೀನು ಒಂದಿಷ್ಟು ಭಜನೆಯನ್ನು ಮಾಡಲಿಕ್ಕೆ ತೊಡಗು, ಸುವಿಚಾರವನ್ನು ಮಾಡಲಿಕ್ಕೆ ಶುರು ಮಾಡು. ಇದು ಇಲ್ಲಾದರೆ ಉಳಿಯುವುದಿಲ್ಲ. ಬುದ್ಧನ ಕಾಲಕ್ಕೂ ಹೀಗೆ ಅದು ಪ್ರಸಂಗ ನಡೆಯಿತು. ಅದು ಬಹಳ ಪ್ರಸಿದ್ಧ ಘಟನೆ ಬುದ್ಧಂದು. ಅವರು ಹೀಗೇ ತಿರುಗಾಡ್ಕೊತಿರ್ತಿರು ಬಿಹಾರದ ತುಂಬ ಬುದ್ಧ. ಬಿಹಾರ ಅಂದರೆ ವಿಹಾರ, ತಿರುಗಾಡೆ ಪ್ರದೇಶ ಅದು. ಅಲ್ಲಿ ಒಂದು ಭಾಗಕ್ಕೆ ಹೀಗೆ ಹೋದಾಗ ಒಬ್ಬ ಹೆಣ್ಮಗಳು, ಆಕೆ ಒಂದು ಮಗು, ಬಹಳ ಸುಂದರವಾದಂಥ ಮಗು, ತಾಯಿ ಅದನ್ನು ಅಷ್ಟೇ ಹಚ್ಕೊಂಡಿದ್ದಳು, ಅದು ತೀರ್ಕೊಂಡಿತ್ತು. ಆಕೆಗೆ ಆಕಾಶನ ಕಳಚಿ ಬಿದ್ದಂಗಾಯ್ತು. ಏನು ಮಾಡಬೇಕು? ಯಾರೋ ಹೇಳಿದ್ರು ಇಲ್ಲೇ ಬುದ್ಧ ಬಂದಾನ, ಬಹುಶಃ ಆತ ಬದುಕಿಸಬಹುದು, ಕರ್ಕೊಂಡು ಹೋಗು ಅಂತ, ತೆಗೆದುಕೊಂಡು ಹೋಗು ಅಂತ ತೊಗೊಂಡು ಹೋದಳು. ನೋಡ್ರಿ ಅಕ್ಕಿದು ಹೆಂಗಿರಬೇಕು. ದೇಹ ಬಿಟ್ಟು ಮಗುವನ್ನೇ ತೊಗೊಂಡು ಹೋದಳು. ಬುದ್ಧನ ಪಾದಕ್ಕೆ ಹಾಕಿ ಮಗುವನ್ನು ಬದುಕಿಸಬೇಕು ಅಂತ ಹೇಳಿದಳು. ಆಕೆಗೆ ಈಗ ಅಷ್ಟು ಮಮತೆ, ಮಗನ ಮೋಹ ತುಂಬ್ಯಾದ. ಇನ್ನು ಬುದ್ಧ ಹೇಳುವುದು ಹೆಂಗೆ? ಅವನು ಹೇಳಿದಂತ, ನೋಡು ಬದುಕಿಸ್ತೀನಿ, ನೀವೊಂದು ಕೆಲಸ ಮಾಡು, ಯಾರ ಮನ್ಯಾಗ ಹೊಟ್ಟೆ ಸಾವ ಆಗಿಲ್ಲ ಆ ಮನ್ಯಾಗಿಂದ ಸಾಸಿವೆ ತೊಗೊಂಡು ಬಾ. ಈಕೆ ಇಷ್ಟ ಏನು ಅಂತ ಹೇಳಿ ಹೋಗ್ತಾಳ. ಎಲ್ಲರ ಮನೆಗೆ ಕೇಳ್ತಾಳ. ಎಲ್ಲರೂ ಹೇಳ್ತಾರೆ, ಮೊನ್ನೆ ನಮ್ಮ ಅತ್ತೆ ಹೋದಳು, ಮೊನ್ನೆ ನಮ್ಮ ಮಾವ ಹೋದ, ನಮ್ಮ ನಾದಿನ ಹೋದಳು. ಯಾರ ಮನ್ಯಾಗೂ ಖಾಲಿ ಇಲ್ಲ. ಸಾವಿರ್ಲಾರ್ದ ಮನೆ ಯಾರ್ದದ? ಬಂದಳು, ಎಲ್ಲ ಮನೆ ತಿರುಗಾಡಿ ಖಾಲಿ ಕೈಲೇ ಬಂದಳು. ಏನಾಯಿತು ಅಂತ ಕೇಳಿದ ಬುದ್ಧ. ಗೊತ್ತಾಯ್ತು ನನಗೀಗ ಅಂದ. ಸಾವಿರ್ಲಾರ್ದಂಥ ಮನೆ ಇಲ್ಲ. ಹಾಗೆ ನಾವೆಲ್ಲ ಒಂದು ದಿವಸ ಎಲ್ಲ ಕಳ್ಕೊಂಡು ಹೋಗಿಬಿಡ್ತೀವಿ. ಬುದ್ಧ ಎಷ್ಟು ಚಂದ ಉಪದೇಶವನ್ನು ಹೇಳಿದ ಆಕೆಗೆ. ನೋಡ್ರಿ ಇದು ಹೇಗದ. ಆದ್ದರಿಂದ ಈ ಪ್ರಪಂಚ ಹಿಂಗೈತಿ ಅಂತ ತಿಳ್ಕೊಂಡು ನಾವು ಭಗವಂತನಲ್ಲಿ ಭರವಸೆಯನ್ನು ಇಡೋದು, ಮತ್ತು ಹೀಗೈತಿ ಅಂತ ನಿರಾಶೆ ಆಗಬೇಕಾಗಿಲ್ಲ. ಇದೆಲ್ಲ ಮುಗಿದು ಹೋಗ್ತದಂತ ಹೇಳಿ ಭಾಳ ಚಿಂತೆ ಮಾಡಬೇಕಾಗಿಲ್ಲ. ತಿಳ್ಕೊಳ್ಬೇಕು, ಇದು ಹಿಂಗೇ ಇರುವುದಿಲ್ಲ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಈಗ ಹೋಗುವಾಗ ಅದನ್ನು ವಚನ ಹಾಗೆ ಹೇಳ್ಕೊಂತ ಹೋಗಬೇಕು. ಸಂಸಾರವೆಂಬುದೊಂದು ಗಾಳಿಯ ಸೊಡರು ಅಂದ್ರೊಂದು ಸಲ. ತಂಡಿ ಹೋಗ್ತದೆ ಜೋರು ಅಂದ್ರೆ. ಸಂಸಾರವೆಂಬುದೊಂದು ಗಾಳಿಯ ಸೊಡರ, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುದ, ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಮಣಿ ನೋಡೋದು ಎಲ್ಲ ನೋಡೋದು ಇದು ತಲೆಯೊಳಗಿರಬೇಕು. ಸಂಸಾರವೆಂಬುದೊಂದು ಗಾಳಿಯ ಸೊಡರ. ಯಾವಾಗ ನಮ್ಮ ದೀಪ ಆರಿ ಹೋಗ್ತದಂತ ಗೊತ್ತಿಲ್ಲ. ಆ ದೇವರು ಅದನ್ನು ಎಷ್ಟು ದಿವಸ ಇಡಬೇಕಂತ ಮಾಡಿರ್ತಾನೆ, ಅಷ್ಟು ದಿವಸ ಅದು ಉರಿತದ, ಒಂದು ದಿವಸ ಆರಿಬಿಡ್ತದೆ. ನಮ್ಮದು ಯಾರ್ದು ಪರ್ಮಿಷನ್ ಬೇಕಾಗಿಲ್ಲ ಅದಕ್ಕೆ. ಆದ್ದರಿಂದ ಇದನ್ನು ನಾವೆಲ್ಲ ತಿಳ್ಕೊಂಡು ದೇವನನ್ನು ಪೂಜಿಸೋಣ, ದೇವನನ್ನು ಮರೆಯದಂಗೆ ಇರೋಣ.